ಹಾಯ್ ಫ್ರೆಂಡ್ಸ್, ನಾನು ಶ್ರೀದೇವಿ. ನಾನು ಬೇಬಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಈ ಥರನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಡಿಸೈನು. ನಾನು ಇದರಲ್ಲಿ ಈ ಥರ ಚೈನ್ನ ಹಾಕ್ಕೊಂಡಿದ್ದೀನಿ ಸ್ಯಾರಿಯಲ್ಲಿ. ಇದರಲ್ಲಿ ಬ್ಲೂ ಮತ್ತು ಕ್ರೀಮ್ ಕಲರ್ ಇದೆ ಸ್ಯಾರಿಯಲ್ಲಿ ಕಲರು. ಈ ಥರ ನಾನು ಇದು ಬಂದು ಫ್ರಂಟು, ಇದು ಬ್ಯಾಕ್ ಸೈಡು. ನಾನು ಬ್ಯಾಕ್ ಸೈಡನ್ನ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮೇಲ್ಗಡೆ ಬ್ಯಾಕ್ ಸೈಡ್ ಇಟ್ಟು ಕಟ್ಕೋಬೇಕು ಸ್ಯಾರಿನ. ಈ ಥರ ಇಟ್ಕೊಂಡು ಮೇಲೆ ನಾನು ಇದನ್ನು ಇಡ್ತಾ ಇದ್ದೀನಿ. ಈ ಥರ ವೇಟು ಏನಾದರೂ ಇಟ್ಕೋಬೇಕು. ನನ್ನ ಹತ್ರ ಇದು ಥ್ರೆಡ್ದು ಬಾಕ್ಸ್ ಇದೆ, ಅದು ಬಾಕ್ಸ್ನ ಇಟ್ಕೊತಾ ಇದ್ದೀನಿ. ಈ ಥರ ಇಟ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಇಟ್ಕೊಂಡು ನಾನು 80 ಎಳೆನ ಸುತ್ತಕೊಂಡು ನೀಡಲ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡ್ಕೋಬೇಕು. ಈ ಥರ ಹಾಕ್ಕೊಂಡಿದ್ದೀನಿ. 2 ಸೂಜಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇದು ನಾನು ಕುಚ್ಚಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ನೀಟಾಗಿ ಚೈನ್ ಒಳಗಡೆ ಹಾಕಿ ಈ ಥರ ಹಾಕ್ಕೊಂಡು ನೀಟಾಗಿ ತಕ್ಕೋಬೇಕು. ಈ ಥರ ನೀಟಾಗಿ ಫಿನಿಶಿಂಗ್ ಮಾಡಿ, ಈ ಥರ ನೀಟಾಗಿ ಫಿನಿಶಿಂಗು ಮಾಡಿ, ಈ ಥರ ನಾನು ಜರಿ ಥ್ರೆಡ್ನ ತಗೊಂಡಿದ್ದೀನಿ. ಈ ಥರ ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಇಟ್ಕೋಬೇಕು. ಇಟ್ಕೊಂಡು 3 ಟೈಮ್ನ ಸುತ್ಕೋಬೇಕು. 1 2 3 ಟೈಮು ಸುತ್ಕೊಂಡು ದಾರನ ಕಟ್ ಮಾಡ್ಕೋಬೇಕು. ಈ ಥರ ಮತ್ತು ಇದನ್ನು 3 ಸಲ ನಾಟ್ ಹಾಕ್ಕೋಬೇಕು. 3 ಸಲನ ನಾಟ್ ಹಾಕ್ಕೋಬೇಕು. ನಾನು 3 ಸಲನೇ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ನಿಮಗೆ ಕುಚ್ಚು ಎಷ್ಟು ಲೆಂತ್ ಬೇಕು ಅಷ್ಟನ್ನು ಬಿಟ್ಟು ನೀವು ಕಟ್ ಮಾಡ್ಕೋಬೇಕು. ನಾನು ಇಷ್ಟು ಕಟ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಎಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಕ್ರೀಮ್ ಕಲರು 4 ಹಾಕ್ಕೊತಾ ಇದ್ದೀನಿ. ಕ್ರೀಮ್ ಕಲರು 4 ಕುಚ್ಚು ಮತ್ತು ಬ್ಲೂ ಕಲರು 4 ಕುಚ್ಚು ಈ ಥರ ಹಾಕ್ಕೊಂಡು ಹೋಗಬೇಕು ಫುಲ್ ಸ್ಯಾರಿನ. ಈ ಥರ ನೀಟಾಗಿ ಇಟ್ಕೊಂಡು ಈ ಥರ ಜರಿನ ಮೇಲ್ಗಡೆ ಇಟ್ಟು ಹೀಗೆ 3 ಸಲನ ಸುತ್ಕೋಬೇಕು. ಟೈಟಾಗಿ ಸುತ್ಕೋಬೇಕು. ಇದು ಚೆನ್ನಾಗಿ ನಾಟ್ನ ಹಾಕ್ಕೋಬೇಕು. ಈ ಥರ ನಾನು 3 ಟೈಮ್ನ ಹಾಕ್ಕೊಂಡಿದ್ದೀನಿ ನಾಟು. ಈ ಥರ ಮತ್ತೆ ಒಂದೇ ಲೆವೆಲಾಗಿ ಬರಬೇಕು ಕುಚ್ಚುಗಳು, ಅಂದರೆ ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ. ಈ ಥರ ಹಾಕ್ಕೊಂಡು ನೀಟಾಗಿ ಎಳ್ಕೋಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಇಟ್ಕೊಂಡು ಟೈಟಾಗಿ ಸುತ್ಕೋಬೇಕು. ಈ ಥರ ಟೈಟಾಗಿ ಸುತ್ಕೋಬೇಕು.
ನೀವು ಚೆನ್ನಾಗಿ ಸುತ್ತಕೊಂಡು ನೀಟಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದು ಫಿನಿಶಿಂಗು. ಈ ಥರ ನೋಡಿ ನಾನು ಯಾವ ಥರ ಕಟ್ ಮಾಡ್ತಿದ್ದೀನಿ ಅಂತ. ಈ ಥರನೇ ಬರಬೇಕು ಫುಲ್ಲು ಸ್ಯಾರಿಯಲ್ಲಿ, ಒಂದೇ ಸಮನಾಗಿ ಕುಚ್ಚುಗಳು ಬರಬೇಕು. ಈ ಥರ ನಾನು ಫುಲ್ ಸ್ಯಾರಿನೂ ಮಾಡ್ತೀನಿ. ಈ ಥರ ನೀಟಾಗಿ ಎಳ್ಕೊಂಡು ಈ ಥರ ನೀಟಾಗಿ ಇಟ್ಕೋಬೇಕು. ಈ ಥರ 3 ಸಲನ ಸುತ್ಕೋಬೇಕು. ಹೀಗೆ ಚೆನ್ನಾಗಿ ನಾಟ್ ಹಾಕೋಬೇಕು ಫ್ರೆಂಡ್. ಈ ಥರ 3 ಸಲನ ಗಂಟು ಹಾಕ್ಕೋಬೇಕು. ಒಂದೇ ಸಮನಾಗಿ ಬರಬೇಕು ಕುಚ್ಚುಗಳು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಾನು ಫುಲ್ ಸ್ಯಾರಿನ ಈ ಥರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಿನಿಶಿಂಗು. ಈ ಥರನೇ ನೀವು ಚೆನ್ನಾಗಿ ಕಟ್ಕೋಬೇಕು. ನೀವು ಚೆನ್ನಾಗಿ ಕಟ್ಕೊಂಡ್ರೆ ನೀಟಾಗಿ ಕಾಣುತ್ತೆ. ನಾನು ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಮತ್ತೊಂದು ಸಲ ತೋರ್ಸೋಕ್ಕೆ. ಈ ಥರ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸು. ಇದೇ ಥರ ನೀವು ನೀಟಾಗಿ ಫಿನಿಶಿಂಗ್ ಮಾಡಿ. ನಾನು ದಾರನ ಇದು ಐರನ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀಟಾಗಿ ಬರುತ್ತೆ ಫಿನಿಶಿಂಗು. ಐರನ್ ಮಾಡಿಕೊಂಡು ಈ ಥರ ಕಟ್ಕೊಂಡ್ರೆ ಸಾರಿ ತುಂಬ ಲುಕ್ಕಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಫಿನಿಶಿಂಗು ಒಂದೇ ಲೆವೆಲ್ ಆಗಿ ಬಂದಿದೆ ಅಲ್ವಾ, ಆ ಥರನೇ ನೀವು ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಫುಲ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಈ ಥರ 3 ಸಲನ ಸುತ್ತಕೊಂಡು ಈ ಥರ ನೀಟಾಗಿ ಗಟ್ಟಿಯಾಗಿ ಕಟ್ಕೋಬೇಕು ಫ್ರೆಂಡ್ಸ್. ನಾಟು ಈ ಥರ ಗಂಟು 3 ಸಲನೂ ನೀಟಾಗಿ ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇನ್ನು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಲೈಕನ್ನು ಕೊಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಈ ಕುಚ್ಚು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಫೈನಲ್ ಲುಕ್ಕು. ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ನಿಮಗೆ ಇದು ಇಷ್ಟ ಕಾಣುತ್ತೆ ನೋಡಿ ಲುಕ್ಕು. ಇದು ಬ್ಯಾಕ್ ಸೈಡು ನಾಟ್ ಎಲ್ಲ ಬ್ಯಾಕ್ ಸೈಡು ಹೋಗ್ಬಿಡುತ್ತೆ ಈ ಥರ.